ನೋಡಿ, ಆರೋಗ್ಯ ಅನ್ನೋದು ಬಹಳ ದೊಡ್ಡ ವಿಶಾಲವಾದಂಥ, ಅದಕ್ಕೆ ಆರು ಯೋಗ್ಯ ಇದ್ರೆ ಆರೋಗ್ಯ ಅಂತ. ಆರು ಯೋಗ್ಯ ಅಂದ್ರೆ ಇದು ಪಂಚಭೂತದ ಶರೀರ ಒಳಗೆ ಆತ್ಮನೂ ಅಂತದ. ಅದಕ್ಕೆ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತ. ಜಂಗಮಲಿಂಗ ಅಂದ್ರೆ ಯು ಆರ್ ಆಲ್ ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾಡ್, ಮಾತಾಡೋ ದೇವ್ರು, ನಡೆದಾಡೋ ಗುಡಿಗಳು. ಅದಕ್ಕೆ ಇಂಥ ಮಾನವ ಜನ್ಮವನ್ನು ಸಾರ್ಥಕಪಡಿಸುವಂಥ ಇದನ್ನು ಪರಮ ಪೂಜ್ಯರ ವಾಣಿ ಮತ್ತು ಎಲ್ಲ ಪೂಜ್ಯರ ಸಾನ್ನಿಧ್ಯ, ಅದಕ್ಕೆ ತಮ್ಮದೆಲ್ಲ ದರ್ಶನ ಪಡೆಯುವುದೇ ಈ ಇದರೊಳಗೆ ನಮ್ಮದೊಂದು ಸೌಭಾಗ್ಯ. ಅದಕ್ಕೆ ನಿಸರ್ಗ ಚಿಕಿತ್ಸೆ ನೋಡಿರಿ, ನನ್ನ ಜೀವನದಾಗ ನಾನು ಕಂಡುಕೊಂಡಿದ್ದಂದ್ರೆ ಆರೋಗ್ಯಕ್ಕಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಬದುಕಲಿಕ್ಕೆ, ಸಾಮಾಜಿಕವಾಗಿ ಬದುಕಲಿಕ್ಕೆ ಬಸವಾದಿ ಶರಣರ ತತ್ವ. ಅದಕ್ಕೆ ನೋಡಿರಿ, ಆ ಕ್ರಾಂತಿ ಮತ್ತು ಮರುಕಳಿಸ್ತಾ ಇದೆ. ಇದೊಂದು ಮಾಬ್ ರೆವಲ್ಯೂಷನ್, ಬಹಳ ದೊಡ್ಡ ಸಮಾಜೋಧಾರ್ಮಿಕ ಕ್ರಾಂತಿ ಇಲ್ಲಿ ನಡೆದು ಬಿಟ್ಟದ. ಯಾಕಂದ್ರೆ ಪರಮ ಪೂಜ್ಯರು ಎಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ. ಈ ಪತ್ರಿಕೆ ನೋಡಿದ್ದೀವಿ, ಎಲ್ಲೂ ಅವ್ರ ಹೆಸರಿಲ್ಲ, ಫೋಟೋ ಇಲ್ಲ, ಇದನ್ನಿಲ್ಲ. ಏನು ಆಶ್ಚರ್ಯ ಆತಂದ್ರೆ, ಭಾಳಷ್ಟು ಎಲ್ಲ ಮಠಗಳಿಗೆ ಹೋಗಿರ್ತೀವಿ, ಎಲ್ಲ ಮಠದ ಪೂಜ್ಯರ ಫೋಟೋ ಇದನ್ನು ಇಲ್ದಪ್ಪ ಪತ್ರಿಕೆನೇ ಇರೋಂಗಿಲ್ಲ. ಆದರೆ ನೋಡ್ರೆ ನಾಮ ರೂಪ ಕ್ರಿಯೆ ಇದನ್ನು ಮೀರಿ ನಿಲ್ಲುವುದು ಇದು ಸದ್ಭಕ್ತಿಯ ಲಕ್ಷಣ. ಅದಕ್ಕಾಗಿ ನೋಡಿರಿ, ಅದು ಎಲ್ಲರಿಗೆ, ಎಲ್ಲ ಮಠಗಳಿಗೆ ಒಂದು ದೊಡ್ಡ ಆದರ್ಶ ಇದು. ಯಾಕಂದ್ರೆ ದೇವರಿಗೆ ಫೋಟೋ ಇಲ್ಲ, ಫೋಟೋ ಇದ್ದದ್ದು ದೇವರಲ್ಲ. ಯಾಕೆ ಫೋಟೋ ತೆಗಿಲಕ್ಕೆ ಬರೋಂಗಿಲ್ಲ, ನಿರಾಕಾರ ಚೈತನ್ಯದ. ಅದಕ್ಕೆ ಅಂಥ ನೋಡಿ, ಈ ಆಳವಾದ ಇದನ್ನು ನಾವು ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಗವಿಮಠಕ್ಕೆ ಬರಬೇಕು ಅಂಥೇಳಿ. ಇಲ್ಲಿ ನೋಡಿರಿ, ಇಂಥದ್ದೊಂದು ದೊಡ್ಡ ಎಷ್ಟು ಆ ಪೇಪರ್ನಾಗಾಗಲಿ ಇದ್ರಾಗಲಿ ಇಂಥದ್ದೆಲ್ಲ ಈ ಜನರಲ್ಲಿ ಭಕ್ತಿ ಬರಬೇಕಾಗಿತ್ತು ಅಂತಂದ್ರೆ, ಸದ್ಭಾವ ಸದ್ಭಕ್ತಿ ಬರಬೇಕಾಗಿತ್ತು ಅಂತಂದ್ರೆ ಆ ನಡೆ ನುಡಿ ಇಲ್ಲಿ ನೋಡಿ ತಾನೇ ಅಂಥ ಸ್ಫೂರ್ತಿ ಬರ್ತದೆ. ಅದಕ್ಕೆ ನೋಡಿರಿ, ನಾವೆಲ್ಲ ಹಿಂಗೆ ಅದಕ್ಕೆ ಇದನ್ನು ಆಗಬೇಕಾಗಿತ್ತು ಅಂತಂದ್ರೆ ನಾವು ಎಲ್ಲರೂ ಸತ್ಯಶುದ್ಧ ಕಾಯಕ, ಲಿಂಗವೇ ತಾನಾಗಿ ಲಿಂಗಕ್ಕಾಗಿಯೇ ಮಾಡುವ ಮಂಗಲ ಬದುಕೆ ಕಾಯಕವೆಂದು ಸಂಗನ ಬಸವಣ್ಣ ಪೇಳ್ಯಾನೆ. ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ಮಾಡ್ಲಾತೀನಿ. ಅದಕ್ಕೆ ನೋಡಿ, ನಾವೆಲ್ಲರೂ ತಾನು ಕರಗದವರಲ್ಲಿ ಮಜ್ಜನವನೊಲೆಯ ನೀನು, ಬೆವರಿನ ಸ್ನಾನ ಮಾಡಿಸ್ಬೇಕಂತ ಲಿಂಗೈಗೆ. ಅದಕ್ಕಾಗಿ ಕಾಯಕವೇ ಕೈಲಾಸ, ದುಡಿಬೇಕು ಎಲ್ಲರೂ. ದುಡಿದ್ರೆ ನೋಡಿ, ಬಸವಣ್ಣವರ ಅನುಭವ ಮಂಟಪದಾಗ ಅದನ್ನೇ ಹೇಳಿದ್ರು, ಕಾಯಕ ಅರಿವು ಆರಾಧನೆ, ಕಾಯಕ ಅರಿವು ಆರಾಧನೆ. ಬಾಡಿ ಮೈಂಡ್ ಆ್ಯಂಡ್ ಸೋಲ್, ಶರೀರದ ವಿಕಾಸಕ್ಕೆ ಮತ್ತು ಶರೀರದ ಪೋಷಣೆಗೆ ಕಾಯಕ ಬೇಕು. ಕಾಯಕ ಮಾಡ್ರೆ, ಕಾಯಕ ಅಂದರೆ ಈಗ ಡೆಫಿನೇಷನ್ ಹೇಳಿದಿಲ್ಲ, ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ನಡೆದದ. ಅದಕ್ಕಾಗಿ ಕಾಯಕ ಭಾಳ ಅತ್ಯವಶ್ಯದ ಮನುಷ್ಯ ಜೀವನಕ್ಕೆ. ನೋಡಿ, ಪಶು ಪಕ್ಷಿ ಪ್ರಾಣಿ ಎಲ್ಲ ಬೆಳಿಗ್ಗೆ ಎದ್ದು ಕೂಡ್ಲನ ಆಹಾರಕ್ಕಾಗಿ ಇದನ್ನು ನಡೀತಾವೆ. ಅದಕ್ಕಾಗಿ ಸತ್ಯಶುದ್ಧ ಕಾಯಕ, ನಿತ್ಯ ಲಿಂಗಾರ್ಚನೆ. ನೋಡಿ, ದಿನನಿತ್ಯ ಲಿಂಗ ಧ್ಯಾನವನ್ನು ಮಾಡಬೇಕು. ಲಿಂಗ ಧ್ಯಾನ ಅಂದರೆ ನಿರಾಕಾರ ಚೈತನ್ಯದ ಧ್ಯಾನ. ಅದಕ್ಕೆ ನೋಡಿ, ಇದು ಬಹಳ ಅತ್ಯವಶ್ಯದ ಮಾನವ ಜನ್ಮಕ್ಕೆ ಬಂದ ಸತ್ಯಶುದ್ಧ ಕಾಯಕ, ನಿತ್ಯ ಲಿಂಗಾರ್ಚನೆ, ಭಕ್ತಿ ದಾಸೋಹ. ನೋಡಿ, ಇಲ್ಲಿ ಅದನ್ನು ನೋಡ್ಕೊಂಡು ಹೋಗಿ ಅದನ್ನೆಲ್ಲ ಅಲ್ಲಿ ಇದು ಮಾಡಬೇಕು. ಭಕ್ತಿ ದಾಸೋಹ, ಬರೇ ದಾಸೋಹ ಅಲ್ಲ, ಭಕ್ತಿ ದಾಸೋಹ. ಭಕ್ತಿ ದಾಸೋಹ, ಭಕ್ತಿ
ಭಕ್ತಿ ಎಲ್ಲಿರ್ತದ ಅಸಾಧ್ಯ ಸಾಧ್ಯ ಅಕ್ಕದ ಅಲ್ಲಿ. ಯಾಕಂದ್ರೆ ನೋಡ್ರಿ, ಒಂದು ಮುಳ್ಳ ಸುಸ್ತು ಅಂತಂದ್ರೆ 6 ಫೂಟ್ನ ಮನುಷ್ಯ ಬೇಚೈನ್ ಹಾಕನ. ಆದ್ರೆ ತೊಡಿ ಚರ್ಮ ಓದು ಚಮ್ಮಾವಿಗೆ ಮಾಡೋದೇನು ಸಾಮಾನ್ಯ ಕೆಲಸ. ಇದು ಭಕ್ತಿಯಿಂದ ಸಾಧ್ಯ. ಅದಕ್ಕಾಗಿ ಭಕ್ತಿ ಬಹಳ ಮುಖ್ಯ. ಅದಕ್ಕೆ ಏಳು ಶರಣನಾದರೆ ಮಲಗಿರುವೆ ಏಕೆ, ಜಬ್ ಜೋಶ್ ಹೇ ತಬ್ ಹೋಶ್ ಮ್ಯಾವ್. ಅದಕ್ಕೆ ನೋಡ್ರಿ, ಹೊರಗೆ ನೋಡೋದು ಅಧ್ಯಾತ್ಮ ಅಲ್ಲ, ನಾವು ಒಳಗೆ ನೋಡ್ಬೇಕು. जब तक मैंने बाहर देखा कोई बरा न दिखा, जब मैंने अंदर देखा मुझसे बुरा न कोई दिखा. ಹೊರಗೆ ನೋಡೋದು ಅಧ್ಯಾತ್ಮ ಅಲ್ಲ, ಒಳಗೆ ನೋಡೋದು ಅಧ್ಯಾತ್ಮ. ನೋಡಿ, ಹೊರಗೆ ನೋಡ್ರೆ ಅವ ಅದನ್ನು ತಪ್ಪು ಮಾಡ್ಯಾನ, ಇದನ್ನು ತಪ್ಪು ಮಾಡ್ಯಾನ. ಇವು 3 ಬೆರಳ ಇದು ಹೌದು 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 ಅಂತಿರ್ತಾವ. ಅವನಕ್ಕಿಂತ ನೀವು 3 ಪಟ್ಟು ಫಟಿಂಗ್ ಅದಿ ಅಂತ ಇವು 3 ಬೆರಳು ಹೇಳ್ತಿರ್ತಾವೆ. ಹಂಗೆ ನೋಡಿ, ಹೊರಗೆ ನೋಡೋದಕ್ಕಿಂತ ಎನ್ನ ತಪ್ಪುಗಳು ಅನಂತ ಕೋಟಿ ಅಂತ ಬಸವಣ್ಣ. ಯಾಕ? ಇಂಟ್ರೋಸ್ಪೆಕ್ಷನ್, ಆತ್ಮನಿರೀಕ್ಷಣೆಯನ್ನು ನಾವು ಎಲ್ಲರೂ ಮಾಡ್ಕೊಂಡಿವಿ ಅಂತಂದ್ರೆ ಸದ್ಭಕ್ತಿ ಜಾಗೃತಿ ಅಕ್ಕದ. ನಮ್ಮ ತಪ್ಪು ನಮಗೆ ಗೊತ್ತಕ್ಕವ. ಅದಕ್ಕಾಗಿ ನೋಡಿ, ಪೈರ್ ಗರಂ ಪೇಟ್ ನರಂ ಸರ್ ಠಂಡಾ ತೋ ವೈದ್ಯ ಕೋ ಮಾರೋ ದಂಡ ಅಂತ. ಕೈಕಾಲು ಬೆಚ್ಚಗ, ಹೊಟ್ಟೆ ಮೃದು, ತಲೆ ತಂಪ. ಇದು ಆರೋಗ್ಯದ ಲಕ್ಷಣ. ಕೈಕಾಲು ಬೆಚ್ಚಗೆ ಯಾವಾಗಿರ್ತಾವ? ಚಲೋ ದುಡಿಯೋರಿಗೆ. ಬೆಡ್ ಮೇಲೆ ಮಲಗಿದ ಪೇಷಂಟ್ ಮಾತ್ರ ಮುಟ್ಟಿ ನೋಡ್ರಕ ಅಂಗಾಲ ತಂಪಿರ್ತಾವೆ. ಬಿಸಿ ಬೂದಿ ಹಚ್ಚಿ ತಿಕ್ಕ ಅಂತಿರ್ತಾರೆ, ಅಥವಾ ಬಿಸಿನೀರಾಗರೆ ಕೈಯ ಕಾಲ ಹಾಕ್ರಿ ಅಂತಿರ್ತಾರೆ. ಅದಕ್ಕೆ ಎಲ್ಲರೂ ಕಾಲು ಬೆಚ್ಚಗಿರಬೇಕಾಗಿ, ಕೈಯ ಕಾಲ ಬೆಚ್ಚಗಿರಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಚಲೋ ತಂಗಿ ದುಡಿಬೇಕು. ಅದಕ್ಕೆ ಶರಣರ ಕಾಯಕವೇ ನೋಡ್ರಿ, ಶರಣ ಧರ್ಮದೊಳಗೆ ಎಲ್ಲರೂ ಕುಟ್ಟವರು, ಬೀಸವರು, ಕಸ ಹೊಡೆಯವರು, ದನ ಕಾಯವರು, ಚಪ್ಪಲಿ ಹೊಲೆಯವರು, ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೆ. ಯುವರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್. ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ. ಕಲ್ಲಗ ಮಣ್ಣಾಗ ಕಟ್ಟಿಗೆಗ ಫೋಟೋದಾಗ ದೇವರಿಲ್ಲ. ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ದೇವರು. ಅದಕ್ಕೆ ನೋಡಿ, ಎಂಥ ಭಕ್ತಿಯಿಂದ ಪ್ರಸಾದ ಕಳಿಸ್ಯಾರ ಭಕ್ತರು, ಸದ್ಭಕ್ತರೆಲ್ಲ. ನಿಮಗೆಲ್ಲ ಒಂದು ವಿನಂತಿ ಮಾಡ್ಕೋತೀವಿ ನಾವು, ಆ ಪ್ರಸಾದ ಮಾಡುವ ಹೊತ್ನ್ಯಾಗ ಒಂದು ಅಗಳು ಕೆಡಿಸ್ಬೇಡ್ರಿ. ಹೊಟ್ಟೆ ತುಂಬ ಉಣ್ರಿ, ಆದ್ರೆ ಒಂದು ಅಗಳು ಕಳಿಸ. ಯಾರು ಕೆಡಿಸ್ತೀರಿ ಅವ್ರಿಗೆ ಪಾಪ ಬರ್ತದೆ, ಮುಂದೆ ಅನ್ನಸಿಗಲ್ಲ. ನೋಡಿ, ತಾಯಂದ್ರು ಹಿಂಗೆ ಕಸ ಹುಡುಕ್ತಿದ್ರೆ ಅಂದರೆ ಕಾಳು ಬಂದು ಅಂದ್ರೆ ಚೀಲದಾಗ ಹಾಕ್ತಾರೆ. ಅದಕ್ಕೆ ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ. 21ನೇ ಶತಮಾನದಾಗ ಹೆಂಗೆ ಉಣೋದು ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಉಣುವುದು, ಉಡುವುದು, ನೋಡುವುದು ಅದಕ್ಕೆ ತಪ್ಪುಗಳ ಅನಂತ ಕೋಟಿ. ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲಯ್ಯ ತಂದೆ. ನಡೆದು ತಪ್ಪುವೆ, ನುಡಿದು ತಪ್ಪುವೆ, ನಾ ಮಾಡಿ ತಪ್ಪುವೆ, ನೀಡಿ ತಪ್ಪುವೆ ಎನ್ನ ತಪ್ಪು. ಅದಕ್ಕೆ ನೋಡ್ರಿ, ಜಬ್ ತಕ್ ಮೈನೆ ಬಾಹರ ದೇಖಾ ಕೋಯಿ ಬರಾನ್. ಎಲ್ಲಿ ತನಕ ಹೊರಗೆ ನೋಡ್ನಿ ಯಾರು ಚಲೋ ಕಾಣಲಿಲ್ಲ, ಯಾವಾಗ ಒಳಗೆ ನೋಡ್ನಿ ನನಗೆ ಕೆಟ್ಟ ಯಾರು ಕಾಣಲಿಲ್ಲ. ಅದಕ್ಕೆ ನಮ್ಮ ಇದನ್ನ ಎಲ್ಲ ದೋಷವನ್ನು ನಾವು ತಿಳ್ಕೊಬೇಕಾಗಿತ್ತಂದ್ರೆ ಎಲ್ಲಿ ನೋಡ್ಬೇಕ್ರಿ? ನಾವು ಒಳಗೆ ನೋಡ್ಬೇಕು. ಅದಕ್ಕೆ ಇಂಥ ಒಂದು ಇದನ್ನು ಸದ್ಭಕ್ತಿ ಸದ್ಭಾವವನ್ನು ಕಲಿಸೋದು ಶ್ರೀಮಠ. ಅದಕ್ಕೆ ನೋಡಿ, ನಾವು ಎಲ್ಲರೂ ಕೆಲವೊಂದು ಮಾತುಗಳನ್ನು ನೆನಪಿಡಬೇಕು. ನಿಸರ್ಗ ಚಿಕಿತ್ಸೆಯೊಳಗೆ ಮಣ್ಣ ನೀರ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಈ ಬ್ರಹ್ಮಾಂಡ ಹೆಂಗದ ಹಂಗೆ ಪಿಂಡಾಂಡನೂ ಅದ. ಇದು ಪಂಚಭೂತದಿಂದ ಆಗ್ಯದ, ಇದು ಪಂಚಭೂತದಿಂದ ಆಗ್ಯದ. ಮಣ್ಣ ನೀರ ಬಿಸಿಲಾಗಾಳಿ ಮಿಟ್ಟಿ ಪಾನಿ ಧೂಪ ಹವಾ ಸಬ್ ರೋಗಂಕಿ ಯಹಿ ದವಾ. ಮಣ್ಣ ಅರಿಬಿ ಹರಿದ್ರೆ ನೂಲ್ಲೇ ಹೆಂಗೆ ಹೊಲಿತೀವೋ ಹಂಗೆ माटी का दीवार है, माटी में विस्तार है, माटी में मिल जाना बंदे इसका क्या इतवार है. ನೋಡಿ, ಯಾರಿಗಾರೆ ಸ್ವಲ್ಪ ಚರ್ಮ ರೋಗ ಆಗಿತ್ತು ಅಂತಂದ್ರೆ ಮೈಯೆಲ್ಲ ಕೆರೆಸ್ತಿರ್ತದೆ, ಸೋರೆಸಿಸ್ ಆಗಿರ್ತದೆ, ಇದನ್ನಾಗಿರ್ತದೆ, ಗಜಕರ್ಣ ಆಗಿರ್ತದೆ. ಯಾವ ಔಷಧ ಗುಳಿಗೆ ಇಂಜೆಕ್ಷನ್ಲೇ ಆರಾಮಾಗಂಗಿಲ್ಲ. ಇಂಜೆಕ್ಷನ್ಲೇ ಕೆಲವು ದಿವಸ ಆದಂಗಾಗಿ ಮತ್ತು ಸ್ಟ್ರಾಂಗ್ ಇದ್ರಲ್ಲೇ ಬರ್ತದೆ. ಆದ್ರೆ ಮೈ ತುಂಬ ರಾಡಿ ಬರೆದು ಒಂದು ತಾಸು ಬಿಸಿಲಾಗ ನಿಂತ ಸ್ನಾನ ಮಾಡಿ ಸ್ವಲ್ಪ ಹಣ್ಣು ಹಂಪಲ ಮೇಲೆ ಇದ್ದು ಬಿಟ್ರಿ ಅಂತಂದ್ರೆ ಆ ಚರ್ಮ ರೋಗನ ಹೋಗಿಬಿಡ್ತದೆ. ಮಣ್ಣಿನಾಗ ಇಂಥ ತಾಕತ್ತದ,
ಮಣ್ಣ, ನೀರ, ಬಿಸಿಲ, ಗಾಳಿ ಬಹಳ ದಿವ್ಯ ಔಷಧಗಳು. ಯಾಕಂದ್ರೆ ಅದು ಪರಮಾತ್ಮನಿಂದ ನಿರ್ಮಿತ ಆಗ್ಯಾವ. ಈ ಕೆಮಿಕಲ್ ಔಷಧ ಇದ್ರೊಳಗೆ ಇರುವಂಥ ವಿಷಯ ಇದ್ರಾಗ ಏನೂ ಇರಂಗಿಲ್ಲ. ಅವೆಲ್ಲ ನೋಡ್ರಿ, ಭೂಮಿ ಸ್ವತಃ ಶುದ್ಧ ಇರ್ತದ, ಯಾವ ಬಂದು ಹೊಲಸನ್ನೆಲ್ಲ ಶುದ್ಧ ಮಾಡ್ತದೆ. ಅದಕ್ಕೆ ಇಂಥ ಒಂದು ಅದ್ಭುತ ಇದನ್ನು ಮಣ್ಣ, ನೀರ, ಬಿಸಿಲ, ಗಾಳಿ, ಆಕಾಶ ಇದರೊಳಗೆ ಇದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಆಧ್ಯಾತ್ಮ ನೋಡ್ರಿ. ಗುರು ಇದನ್ನು ದೀಕ್ಷೆ ಅಂದ್ರೇನು? ತಿಳುವಳಿಕೆ. ಏನು ತಿಳುವಳಿಕೆ ನೋಡ್ರಿ, ನಾವು ಮುಖ ನಮ್ಮ ಮುಖ ನಮಗೆ ಕಾಣಂಗಿಲ್ಲ, ಆದರೆ ಮುಖ ನೋಡ್ಲಕ್ಕೆ ಕಂಡು ಹೆಂಗೆ ನೋಡ್ತೀವೋ ಆ ನಿರಾಕಾರ ಚೈತನ್ಯ ನಮ್ಗೆ ಕಾಣಂಗಿಲ್ಲ. ಆ ನಿರಾಕಾರ ಚೈತನ್ಯ ನೋಡ್ಲಕ್ಕೆ ಗುರುಗಳು ಲಿಂಗ ಅದು ಕೊಟ್ಟಿರ್ತಾರೆ. ಅದಕ್ಕೆ ದೀಕ್ಷೆ ಅಂದ್ರೆ ತಿಳುವಳಿಕೆ, ಮತ್ತೇನೂ ಅಲ್ಲದು. ಅದಕ್ಕೆ ತಾವು ಎಲ್ಲರೂ ಸಹಿತ ನೋಡಿ, ಮಾನವ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಸತ್ಯ ಶುದ್ಧ ಕಾಯಕ, ನಿತ್ಯ ಲಿಂಗಾರ್ಚನೆ, ಭಕ್ತಿ ದಾಸೋಹ, ಈ ಭಕ್ತಿ ಪರಂಪರೆಯಲ್ಲಿ ನಾವು ನಡೆದೀವಿ ಅಂತಂದ್ರೆ ಬಹಳ ದೊಡ್ಡ ಕ್ರಾಂತಿನ ಆಗ್ತದ. ಗಾಂಧೀಜಿಯವರು ಹೇಳ್ತಾರೆ, ಹ್ಯೂಮನ್ ಬಾಡಿ ಇಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್. ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲ ಬೇಕಯ್ಯ, ಪ್ರಾಣವೇ ಲಿಂಗವಾಗಿರಲು ಮತ್ತೆ ಬೇರೆ ಲಿಂಗ ಬೇಕಯ್ಯ. ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ ನೀನು ಕಲ್ಲಾದರೆ ನಾನೇನಪ್ಪೆನಯ್ಯ ಅಂತಾರೆ. ಅದಕ್ಕೆ ಹ್ಯೂಮನ್ ಬಾಡಿ ಇಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಆ್ಯಂಡ್ ಎ ಲಿವಿಂಗ್ ಮಿರಾಕ್ಲಸ್ ಮಷಿನ್. ಇಂಥ ಇಂದ್ರಜಾಲ ನಮಗೆ ಹೊರಗೆ ಎಲ್ಲಿಯೂ ಸಿಗಂಗಿಲ್ಲ, ಆದ್ರೆ ಇಂಥ ಒಂದು ಅದ್ಭುತ ಯಂತ್ರ ಮಿರಾಕ್ಲಸ್ ಮಷಿನ್ ಅಂತಾರೆ ಅವರು. ನೋಡಿ, ನೀವು ನಾವೆಲ್ಲ ಉಂಡು ಮಲಗಿರ್ತೀವಿ, ಒಳಗೆ ದೊಡ್ಡ ಯುದ್ಧನ ನಡೆದು ಬಿಟ್ಟಿರ್ತದೆ. ಶುಗರ್ ಫ್ಯಾಕ್ಟ್ರಿ ನೋಡ್ರಿ ನೀವು, ಅಂಥ ಫ್ಯಾಕ್ಟ್ರಿಗಳು ಭಾಳ ಅದಾವ ಇಲ್ಲಿ. ರೆಸ್ಪಿರೇಟ್ರಿ ಸಿಸ್ಟಮ, ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ, ರಕ್ತ ಪರಿಚಲನಾ ಮಂಡಲ, ಶ್ವಸನ ಮಂಡಲ, ರಕ್ತ ಇದನ್ನ ಎಕ್ಸ್ಕ್ರೀಸಿ ನೋಡಿ, ಭಾಳಷ್ಟು ಇದನ್ನ ಫ್ಯಾಕ್ಟ್ರಿಗಳು ಅದಾವ ಇಲ್ಲಿ. ನಮಗೆ ಇದನ್ನೆಲ್ಲ ಅದಕ್ಕಾಗಿ ಈ ದಿವ್ಯ ಇದ್ರ ವಿರಾಟ್ ರೂಪ ದರ್ಶನ ಮಾಡಿಸೋರು ಯಾರಪ್ಪ ಅಂತಂದ್ರೆ ಗುರುಗಳು ಮಾಡಿಸ್ತಾರೆ. ಅದಕ್ಕೆ ಮನುಷ್ಯನ ಭಕ್ತಿ ಏನು ಮಾಡ್ತದ? ದೇಹ ಭಾವ, ಜೀವ ಭಾವ, ಇಂದ್ರಿಯ ಭಾವ ಎಲ್ಲ ಮೀರಿ ಅವ್ರಿಗತ್ಲೆ ನೋಡ್ರಿ. ನಾವು ಏನು ಕಲಿಬೇಕು? ಫೋಟೋಕ್ಕೆ ಇದಕ್ಕೆ ಈ ಭೌತಿಕ ಇದಕ್ಕೆ ಬಡ್ಕು ನಾಮ ರೂಪ ಕ್ರಿಯೆ ಇವತ್ತರಲ್ಲೆಲ್ಲ ನಮ್ಮ ಮನುಷ್ಯನಿಗೆ ನಾಮ ರೂಪ ಕ್ರಿಯೆ ಇವೆಲ್ಲ ಬಿಡಬೇಕಾಗಿತ್ತು ಅಂತಂದ್ರೆ, ಫೋಟೋ ಗೀಟೋ ಬಿಡಬೇಕಾಗಿತ್ತಂದ್ರೆ ಆ ಭಕ್ತಿ ಇಲ್ದ ಬರಂಗಿಲ್ಲ. ಅದಕ್ಕೆ ಭಕ್ತಿಯನ್ನು ನೋಡಿ, ಇಂಥವೆಲ್ಲ ಪೂಜ್ಯರು ಈಗಿನ ದಿವಸದಾಗ ತ್ಯಾಗಿಗಳು ಸಿಗೋದು ಭಾಳ ಕಷ್ಟ, ಆದರೆ ಎಷ್ಟೊಂದು ಪೂಜ್ಯರು. ಅದು ಆ ಸದ್ಭಕ್ತಿಯ ಪ್ರಭಾವ. ನಾನು ಭಾಳ ಸಲ ಜಂತೇಶ್ವರ ಮಠಕ್ಕೆ ಇದಕ್ಕೆ ಬಂದೀನಿ, ನಾನು ನೋಡೀನಿ. ಇಲ್ಲಿ ಯಾವಾಗಲೂ ನೋಡ್ರಿ ಜಂತೇಶ್ವರ ಅದ್ದವರು ಸಹಿತ ಇಲ್ಲಿ ಎಷ್ಟು ಅದ್ಭುತ ಇದೆ ಅವ್ರದ್ದು ದೀಡ್ ನಮಸ್ಕಾರ. ಇದನ್ನು ಆ ಪರಂಪರೆ ನಡ್ಕೊಂಡು ಬಂದದ. ಅದಕ್ಕೆ ಆ ಪರಂಪರೆಗೆ ನಾವೆಲ್ಲ ಬಂದಿರ್ತೀವಲ್ಲ, ಆ ಸದ್ಭಾವ ಸದ್ಭಕ್ತಿ ತುಂಬಿಕೊಂಡು ಹೋಗಿ ನಮ್ಮ ಜೀವನ ಪಾವನ ಮಾಡಬೇಕು. ಒಬ್ಬ ಅರಿವಿನ ಮಾರಿ ತಂದೆ ಹೇಳ್ತಾರೆ, ಕಾಯವಿದ್ದು ಕಾಬುದು ವಿಜ್ಞಾನ. ನೋಡ್ರಿ, ಬ್ಲ್ಯಾಕ್ ಅಬ್ಸಾರ್ಬ್ಸ್ ವೈಟ್ ರಿಫ್ಲೆಕ್ಟ್ಸ್ ಅಂತ. ಅದಕ್ಕೆ ಕಾಯವಿದ್ದು ಕಾಬುದು ವಿಜ್ಞಾನ, ಜೀವವಿದ್ದು ಕಾಬುದು ಸುಜ್ಞಾನ. ಜೀವವಿದ್ದು ಕಾಬುದು ಸುಜ್ಞಾನ. ಇವೆರಡು ಅಳಿದು ತೋರಿಕೆಯಲ್ಲಿ ಕಾಬುದು ಪರಂಜ್ಯೋತಿ ಜ್ಞಾನ. ಇದಕ್ಕೆ ಅನುಭಾವ ಜ್ಞಾನ ಅಂತಾರೆ. ಅನುಭಾವ, ಅಧ್ಯಾತ್ಮ ಅಂದರೆ ಅನುಭಾವ. ಶರಣರ ದೃಷ್ಟಿಯಲ್ಲಿ ಆ ಅನುಭವ ನೋಡ್ರಿ, ನಿಜಗುಣ ಶಿವಗಳು ಹೇಳ್ತಾರೆ, ಅನುಭವವೆಂಬುದು ಆತ್ಮವಿದ್ಯೆ, ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ. ಅನುಭವವೆಂಬುದು ಅಂತರಂಗದ ರತ್ನ. ಅನುಭವವೆಂಬುದು ನಿಜ ನಿವಾಸದಲ್ಲಿ ಇರಿಸೋದು. ಯಾರೋ ಕೇಳ್ತಾರೆ ಕಬೀರ್ದಾಸರನ್ನ, ಬಾಬಾ आपका पता कौन सा है? हम जहाँ जा बैठे हैं वहाँ कोई आ नहीं सकते, एक बार आए तो वापस जा नहीं सकते. ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮ. ಅದಕ್ಕೆ ಇಂಥ ಒಂದು ಈಗ 300 ಕಿಲೋಮೀಟ್ರ್ ಮ್ಯಾಲೆ ಹೋದಿವಿ ಅಂದ್ರೆ ಎಪಲ್ಟನ್ ಲೇಯರ್ ಅಂತ ಐತಿ. ಅಲ್ಲಿ ವಸ್ತುಗಳು ಕೆಳಗೂ ಬರಂಗಿಲ್ಲ, ಮ್ಯಾಲೂ ಹೋಗಂಗಿಲ್ಲ. ಅದಕ್ಕೆ ಉಪಗ್ರಹ ಉಡ್ಡಾಣ ಮಾಡ್ತಾರೆ. ಹಂಗೆ ಮನಸ್ಸು ಒಂದು ಸ್ಥಿತಪ್ರಜ್ಞ ಸ್ಥಿತಿಗೆ ಯಾವಾಗ ಬರ್ತದೆ ಅಂತಂದ್ರೆ ಅದನ್ನು ನಾವು ಸತ್ಸಂಗ ಗುರುಗಳ ಸಂಘ ಮಾಡಿದಾಗ ಇದೆಲ್ಲ ಬರ್ಲಿಕ್ಕೆ ಸಾಧ್ಯದ. ಅದಕ್ಕೆ ಏಳು ಶರಣನಾದರೆ ಮಲಗಿರುವೇಕೆ. ನಾವು ಎಲ್ಲರೂ ಸಹಿತ ದೌಡು ಮಾಡಿ ಈ ಮಾನವ ಜನ್ಮ ಸಾರ್ಥಕ ಮಾಡ್ಕೊಂಡಿವಿ ಅಂತಂದ್ರೆ ಆವಾಗ ನಮಗೆ
ಇದ್ರದ್ದು ಇದನ್ನ ಹಾಕದ. ಅದಕ್ಕೆ ತಾವೆಲ್ಲರೂ ನೋಡ್ರಿ, ಒಬ್ಬ ತಾಯಿ ಬರಿತಾಳ, ಗೌಡನ ಮಗಳಂತ ತೌಡ ಚೆಲ್ಲಲಿ ಬ್ಯಾಡ, ತೌಡಿನ್ಯಾಗ ಐತೆ ರಸರಾಯ. ಅದಕ್ಕೆ ಈಗೆಲ್ಲ ಈ ಫಾಸ್ಟ್ ಫುಡ್ ಇವು ಬಂದ, ಬೇಕ್ರಿ ಐಟಮ್ಸು ಅವು ಇವು ಬಂದ. ಕ್ಯಾ ಖಾಯೆ, ಕ್ಯೂ ಖಾಯೆ, ಕಬ್ ಖಾಯೆ, ಕೈಸೆ ಖಾಯೆ, ಕಿತ್ನಾ ಖಾಯೆ, ಫುಡ್ ರೆಮಿಡೀಸ್ ಅದು ನಮಗೆ ಗೊತ್ತಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಅದಕ್ಕೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಕಮ್ ಖಾವತ್ತು ಡಾಕ್ಟರ್ನೇ, ಗಮ್ ಖಾವತ್ತು ವಕೀಲ್ನೇ ಅಂತ. ಅದಕ್ಕೆ ಸ್ವಲ್ಪ ಹಿತ ಮಿತ ಆಹಾರವನ್ನು ನಾವು ಇಲ್ಲೆಲ್ಲ ಭಾಳ ರುಚಿ ಹತ್ತೈತೆ ಅಂತ ಹೇಳಿ ಹತ್ಕೊಂಡು ತಿಂದ ಆರೋಗ್ಯ ಕೆಡಿಸ್ಕೊಂಡು ಹೋಗೋದು ಬೇಡ. ದಯವಿಟ್ಟು ಅದನ್ನು ಪ್ರಸಾದ ಸದ್ಭಾವದಿಂದ ಸದ್ಭಕ್ತಿಯಿಂದ ತಾವು ಅದನ್ನು ಇದನ್ನು ಮಾಡಿರಿ. ಎಲ್ಲೂ ಸಹಿತ ನೋಡಿರಿ, ಅದು ನಮ್ಮದು ಒಂದು ಪವಿತ್ರ ಕರ್ತವ್ಯ, ಅದು ಸಾಧನೆ, ಅದೊಂದು ಅದನ್ನು ನಾವು ನೆನಪಿಟ್ಟ ಚೋಪಡಿ ಒಳಗೆ ಬರಿಬಾರ್ದು, ಖೋಪಡಿ ಒಳಗೆ ಬರಿಬೇಕು. ಮಹಾಲಿಂಗ ಪ್ರಸಾದ ಕೆಡಿಸಲಾಗದು. ಅದಕ್ಕೆ ದೇವರು ಕೊಟ್ಟ ಮಹಾಲಿಂಗ ಪ್ರಸಾದ ಇದು ಪ್ರಸಾದ ಕಾಯನ. ಅದಕ್ಕೆ ಅದು ಗುರುಗಳಿಂದ ಅದು ಸಾಧ್ಯ ಆಗ್ತದ. ಅದಕ್ಕೆ ಇದು ಪ್ರಸಾದ ಕಾಯ ಮಾಡ್ಕೊಳ್ಳೋಣ ನಾವು. ಆವಾಗ ದೇಹ ಭಾವ, ಜೀವ ಭಾವ, ಇಂದ್ರಿಯ ಭಾವ ಅವ್ರ ಮೇಲೆ ಭಕ್ತಿ ಇತ್ತು ಅಂತಂದ್ರೆ ನಾವೆಲ್ಲ ಓಡಾಡಿ ಸೇವಾ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ನಮ್ಮ ಅಹಂಭಾವ ಅಳಿತದ. ಅಹಂಭಾವ ಅಳಿತು ಅಂತಂದ್ರೆ ನೋಡ್ರಿ, ಅಲ್ಲಿ ಮನುಷ್ಯ ಉಳಿಯಂಗಿಲ್ಲ, ದೇವರು ಉಳಿತಾನ. ಅದಕ್ಕಾಗಿ ಆ ದೈವತ್ವ ಬರಬೇಕಾಗಿತ್ತು ಅಂತಂದ್ರೆ ನೋಡಿರಿ, ಬಸವಾದಿ ಶರಣರು ಎಲ್ಲ ಋಷಿ ಮುನಿಗಳು ನೋಡಿರಿ, ನಮ್ಮ ಶರೀರದಾಗ 3 ಜಾಗದಾಗ ಹೊಲಸು ಸಂಗ್ರಹ ಇರ್ತದ. ಮೂಗ, ಹೊಟ್ಟಿ, ದೊಡ್ಡ ಕಳ್ಳು, ಈ 3 ಎಲ್ಲ ಸ್ವಚ್ಛ ಮಾಡ್ಲಾಕ ಹಿಂದಿನ ಹಿರಿಯರು ಷಟ್ಕ್ರಿಯೆಗಳಂತ ಮಾಡ್ತಿದ್ರು. ಷಟ್ಕ್ರಿಯೆಗಳಂದ್ರೆ ಏನ್ರಿ? ನೇತಿ, ದೌತಿ, ಕಪಾಲ್ಭಾತಿ, ತ್ರಾಟಕ್, ನೌಲಿ, ಬಸ್ತಿ ಅಂತ ಋಷಿ ಮುನಿಗಳು ಬೆಳಿಗ್ಗೆ 3ಕ್ಕೆ ಇದನ್ನ ಮಾಡ್ತಿದ್ರು. ಶರೀರ ಸ್ವಚ್ಛ ಇತ್ತು ಅಂತಂದ್ರೆ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಈಸ್ ದ ಡಿಸೀಸ್. ಒಳಗೆ ಫಾರಿನ್ ಮ್ಯಾಟರ್, ಮಾರ್ಬಿಡ್ ಮ್ಯಾಟರ್, ಟಾಕ್ಸಿಕ್ ಮ್ಯಾಟರ್, ವಿಜಾತೀಯ ದ್ರವ್ಯ ನೋಡ್ರಿ, ಒಂದು ಸಣ್ಣ ಮುಳ್ಳು ಮುರಿದಿರ್ತದ, ಅದು ಕೀವಾಗಿ ಹೊರಗೆ ಬರ್ತನಕ ಬೇಚನ್ ಅನ್ನಿಸ್ತಿರ್ತಾನೆ ಅಂದ್ರೆ ಫಾರಿನ್ ಮ್ಯಾಟರ್ ಒಳಗಿತ್ತು ಅಂತಂದ್ರೆ ಶರೀರ ಅದನ್ನು ಸಹಿಸಂಗಿಲ್ಲ. ಯಾವಾಗ ಹೊರಗೆ ಹಾಕಿದಾಗ ಸಮಾಧಾನ ಅನ್ನಿಸ್ತಿರ್ತದ. ಅದಕ್ಕಾಗಿ ಎಲ್ಲಿ ಹೊಲಸು ಸಂಗ್ರಹ ಆಗಿತ್ತಂದ್ರೆ ಅದರ ರೋಗ, ಸ್ವಚ್ಛ ಮಾಡೋದ ನಿರೋಗ. ಅದಕ್ಕೆ ಈ ಮೂಗಲೆ ನೀರು ಹಾಕಿ ಈ ಮೂಗಲೆ ತೆಗೆಯೋದಕ್ಕೆ ಇದಕ್ಕೆ ಜಲನೇತಿ ಅಂತಾರೆ. ಅದನ್ನ ಮಾಡೋದ್ರಿಂದ ಏನಾಗ್ತದೆ? ENT ಪ್ರಾಬ್ಲಮ್ಸ್ ಎಲ್ಲ ದೂರ ಆಕ್ಕವ. ಮತ್ತು ನೋಡಿ, ಏನು ಒಂದು 8-10 ಗ್ಲಾಸ್ ನೀರು ಕುಡಿದು ಉಲ್ಟಿ ಮಾಡಿಬಿಟ್ರಿ ಅಂತಂದ್ರೆ, ಉಗುರು ಬೆಚ್ಚಗೆ ನೀರು ಕುಡಿದು ಉಲ್ಟಿ ಮಾಡಿಬಿಟ್ರಿ ಅಂತಂದ್ರೆ ಹೊಟ್ಟೆಲ್ಲ ಸ್ವಚ್ಛ ಆಕ್ಕದ, ಹೊಟ್ಟೆ ದೋಷಗಳೆಲ್ಲ ಕಡಿಮೆ ಆಕ್ಕವು. ಬೆಳಿಗ್ಗೆ ಗೆದ್ದು ಕೂಡಲೇ ಪಿತ್ತ ಕಫ ಇದ್ದವರು ಅಷ್ಟು 8-10 ಗ್ಲಾಸ್ ನೀರು ಕುಡಿದು ಉಲ್ಟಿ ಮಾಡಿ ನೋಡ್ರಿ, ಎಷ್ಟು ಆರಾಮ ಅನ್ನಿಸ್ತದ. ಆಮೇಲೆ ನೋಡ್ರಿ, ಜೈ ಬಾರ್ ಖಾಯ್ ತೈ ಬಾರ್ ಜಾಯ್ ಅಂತ. ಎಷ್ಟು ಹೊತ್ತು ಉಣ್ತೀವಲ್ಲ ಅಷ್ಟು ಹೊತ್ತು ಹೋಗ್ಬೇಕತ್ತ. ನಾವು 3 ಹೊತ್ತು ಉಣ್ತೀವಿ, 1 ಹೊತ್ತು ಹೋಗ್ತೀವಿ. ಹಿಂಗಾಗಿ ಏನಾಗ್ತದೆ? ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದ ಡಿಸೀಸ್. ಎಲ್ಲ ಇದಕ್ಕೆ ಯಾವ್ದು ನೋಡ್ರೆ ಹೇಸಿಗೆ ಬರ್ತಿರ್ತದ, ಅದು ಒಳಗೆ ಉಳಿತು ಅಂತಂದ್ರೆ ನಮಗೆ ರೋಗ ಆಗ್ತದೆ. ಅದಕ್ಕೆ ನೋಡ್ರಿ, ಹಣ್ಣ ಹಂಪ್ಲ ಮೊಳಿಗೆ ಒಂದು ಕಾಳು ತರಕಾರಿ ತೌಡು ತೆಗೆಲ್ದ. ಅದಕ್ಕೆ ನಾವೆಲ್ಲ ಇದನ್ನು ಸ್ವಲ್ಪ ತಿಳ್ಕೋಬೇಕು. ಒಬ್ಬ ರೈತ ಉಂಡಲ್ಲಿ ಕ್ವಾಣಿನ ಹೊಟ್ಟಿನ ತುಂಬತೈತೆ ಅಂತ. ಆಮೇಲೆ ಇನ್ನೊಬ್ರು ಸಾರಿಸಿಕೊಂಡು ಇದನ್ನು ಮಾಡಿಕೊಂಡು ಇದು ನೋಡ್ರೆ ಇರ್ಬಿ ಹೊಟ್ಟಿನೂ ತುಂಬಂಗಿಲ್ಲ. ಅದಕ್ಕೆ ರೈತ ಎಲ್ಲರನ್ನೂ ಕರ್ಕೊಂಡು ಉಣ್ತಾನ. ಅದಕ್ಕೆ ಭುವಿಗಿಳಿದ ಭಗವಂತ ಅಂತಾರೆ. ಅದಕ್ಕೆ ದುಡಿದು ಕಲಿಬೇಕು. ನಾವು ದುಡಿದೀವಿ ಅಂತಂದರೆ ಎಲ್ಲರಿಗೂ ಅನ್ನ ಹಾಕುವಂಥ ನಾವು ಸಹಿತ ಮಾಡೋಣ. ಇದನ್ನೆಲ್ಲ ನೋಡಿ, ಎಲ್ಲರೂ ಸಾವಯವವನ್ನು ಬೆಳೀರಿ, ಇದನ್ನು ಬೆಳೀರಿ. ನಮ್ಮ ಇದ್ರೊಳಗೆ ಮಹಾಂತ ತೀರ್ಥ ಅದು ಇದ್ರಗತ್ಲೇನ ಗುಡ್ಡನ ಐತಿ. ಆದರೆ ಎಲ್ಲ 25 ವರ್ಷ ಆತು ನಾವು ಬರೀ ಸಾವಯವದಾಗ ಬೆಳಿತೀವಿ. ಎಂದೂ ಕೆಮಿಕಲ್ಲಾಗ ಪೆಸ್ಟಿಸೈಡ್ಸ ಎಂದೂ ಹಾಕಂಗ ಇಲ್ಲ. ಜೀವಾಮೃತ ಹಾಕ್ತೀವಿ, ಇದನ್ನು ಮಾಡ್ತೀವಿ, ಗೋಶಾಲೆದ. ಅದಕ್ಕೆ ಭಾಳ ಸಣ್ಣ ಪ್ರಮಾಣದಾಗ ಇದು ಅದ್ಭುತ ದೊಡ್ಡ ಸಾಗರ ಇದ್ದಂಗೆ ಅದ. ಅದಕ್ಕೆ ಒಂದು ಸೌಭಾಗ್ಯ ತಮ್ಮೆಲ್ಲ ದರ್ಶನ ಆಗೋದು ಅದ ಪೂಜ್ಯರ ಇದನ್ನ ಕೃಪಾಶೀರ್ವಾದದಿಂದ ಕರುಣೆ. ಅದಕ್ಕೆ ಆ ಗುರುಕರುಣೆಯನ್ನು ನಾವು ಎಲ್ಲರೂ ಪಡ್ಕೊಳ್ಳೋಣ. ಬಹಳ ದೊಡ್ಡ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಾರ ನಮ್ಗೆ. ಜೀವನಿಡಿ ನಾವು ಹಂಗೆ ಹೇಳ್ಕೋತ ಕೂತೀವಿ ಅಂತಂದ್ರೆ ರೀಲ್ ಬಿಚ್ಕೋತ ಹೋಗ್ತದ. ಆದರೆ
ಮತ್ತೆಲ್ಲ ಮುಂದಿನ ಕಾರ್ಯಕ್ರಮಗಳ ಅದು ಇರ್ತಾವ. ಅದಕ್ಕೆ ತಾವು ಎಲ್ಲರೂ ಸಹಿತ ನೋಡಿರಿ, ಬರೀ ಏನ್ರಿ ಆತು ಅಂತಂದ್ರೆ ಓಡಿದ ಒಕ್ಕಾನಿಗೆ ಹೋಗಬಾರ್ದು. ದುಡಿಯೋದು ಕಲಿಬೇಕು. ಇದನ್ನು ಮಾಡಿ ಯಾರು ದುಡಿಲ ಹತ್ತೀರಿ ಅವ್ರಿಗೆ ರೋಗ ಬರೋಂಗಿಲ್ಲ. ಯಾರು ನೆಗ್ಲಿಜೆನ್ಸ್ ಈಸ್ ಕ್ರೈಮರ್, ಹೇಟ್ರೆಡ್ನೆಸ್ ಈಸ್ ಕ್ರೈಮರ್, ಲೇಜಿನೆಸ್ ಈಸ್ ಕ್ರೈಮೆಸ್ಟ್ ಅಂತ. ಅದಕ್ಕೆ ನಾವು ಈ ನೆಗ್ಲಿಜೆನ್ಸ್ ಇಂಥವ ಇದನ್ನು ಸೋಮಾರಿತನಗಳನ್ನು ಬಿಟ್ಟ ಸ್ವಲ್ಪ ಏಳು ಶರಣನಾದರೆ ಮಲಗಿರುವೇಕೆ ಇಂಥ ಅನೇಕ ಭಾಳಷ್ಟು. ನಾನು ಯು ಪಿಗೆ ಆನಂದಾಶ್ರಮ ಬರೇಲಿ ಅಂತ ಹೇಳಿ ಇದನ್ನ ಕೋರ್ಸ್ ಕಲಿಯಕ್ಕೆ ಹೋಗಿದ್ದೆ. ಅವರು आप उतना दूर से दक्षिण भारत से आए हैं, खुद पर भी अनुभव कीजिए, अमृतान पर रही ಅಂದ್ರೆ. ಅಮೃತಾನ ಅಂದರೆ ಏನು ಅಂತದ್ದು ಹೆಸರ ಕಡ್ಲಿ ಶೇಂಗಾ ನೆನಕುದು ಅವ್ರನ್ನ ಮಳೆ ಕೊಳಿಸಿ ಒಂದು ವರ್ಷ ಅದ್ರ ಮೇಲೆ ಇದ್ದೀವಿ ನಾವು. ಭಾಳ ನೋಡಿ, ಹಸು ಆತು ಅಂತಂದ್ರೆ ಆ ಮೊಳಕೆ ಕಾಳುಗಳ ಕೊಬ್ಬರಿ ಹಸಿ ಕೊಬ್ಬರಿ ಗಟ್ಟಲೆ ಎಷ್ಟು ರುಚಿ ಹತ್ತಾವ. ಅದಕ್ಕೆ ಭೂಕ್ ಲಗನೆ ಪರ್ ಖಾಯಿಯೇ. ಅದಕ್ಕೆ ಭೂಕ್ ಕಾ ಮಸಾಲ ಲಗಾವ್, ವಿನಯ್ ಪತ್ರಿಕೆ ಒಳಗೆ ಬರ್ತದೆ, ಭೂಕ್ ಕಾ ಮಸಾಲ ಲಗಾವ್. ಅದಕ್ಕೆ ಹಸಿವೆ ಆದ್ಮೇಲೆ ಉಣ್ಬೇಕು. ಕ್ಯಾ ಖಾಯೆ, ಕ್ಯೋं ಖಾಯೆ, ಕಬ್ ಖಾಯೆ, ಕೈಸೆ ಖಾಯೆ, ಕಿತ್ನಾ ಖಾಯೆ, ಏನು ಉಣ್ಬೇಕು, ಯಾಕೆ ಉಣ್ಬೇಕು, ಹೆಂಗೆ ಉಣ್ಬೇಕು, ಯಾವಾಗ ಉಣ್ಬೇಕು, ಎಷ್ಟು ಉಣ್ಬೇಕು, ಇದನ್ನು ಸ್ವಲ್ಪ ನಾವು ವಿಚಾರ ಮಾಡಿದ್ದೀವಿ ಅಂತಂದ್ರೆ ಮನುಷ್ಯಾಗ ದೇವರು ಒಳ್ಳೆಯ ಇದನ್ನು ಕೊಟ್ಟಾನ. ಅದಕ್ಕೆ ಆ ಬುದ್ಧಿ ಅದನ್ನು ಉಪಯೋಗ ಮಾಡ್ಕೊಳ್ಳೋಣ. ಇಂಥ ಒಂದು ಅಂದ್ರೆ ತೇಜಸ್, ರಥ ಅಂದ್ರೆ ತೊಡಗಿದವರು. ತೇಜಸ್ಸಿನ ವಿದ್ಯೆಯಲ್ಲಿ, ಆಧ್ಯಾತ್ಮ ವಿದ್ಯೆಯಲ್ಲಿ, ಯೋಗ ವಿದ್ಯೆಯಲ್ಲಿ, ಅನುಭವ ವಿದ್ಯೆಯಲ್ಲಿ ತೊಡಗಿದವರಾರು ಅವರು ಭಾರತೀಯರು. ಅದಕ್ಕೆ ಆ ಭಾರತ ಇದನ್ನು ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗೋಣ. ಆ ಭಾರತೀಯ ವೈದ್ಯ ವಿಜ್ಞಾನ ಅಂತಾರೆ ಇದಕ್ಕೆ. ಯೋಗ, ನಿಸರ್ಗ ಚಿಕಿತ್ಸೆ, ಆಯುಷ್ಯ ಅಂದರೆ ಎ ಫಾರ್ ಆಯುರ್ವೇದ, ವೈ ಫಾರ್ ಯೋಗ ಆ್ಯಂಡ್ ನೇಚರ್ ಕ್ಯೂರ್. ಅದಕ್ಕೆ ನಾವು ಇನ್ನು ಬರುವ ಇದೇ ವರ್ಷ ನಮಗೆ 75ನೇ ವರ್ಷದ ನಿಮಿತ್ತ ಅಲ್ಲೊಂದು ಅಖಿಲ ಭಾರತ ನಿಸರ್ಗ ಚಿಕಿತ್ಸಾ ಸಮ್ಮೇಳನವನ್ನು ಮಾಡ್ಲಾತ್ತಿದ್ದೀವಿ. ಅದಕ್ಕೆ ಎಲ್ಲ ಶಿವಯೋಗಿಗಳನ್ನು ಒಂದು 75 ಜನ ನಮ್ಮ ಸಮ್ಮೇಳನದಾಗ 75 ಜನ ಶಿವಯೋಗಿಗಳನ್ನು ಸಹಿತ ಸತ್ಕಾರ ಮಾಡು. ಇದನ್ನು ಶರಣದ ದಂಪತಿಗಳನ್ನು ಇವ್ರನ್ನ ಅದಕ್ಕೆ ತಾವು ಎಲ್ಲರೂ ಸಹಿತ ಇಂಥವೆಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ಇಟ್ ಈಸ್ ನಾಟ್ ಟೈಮ್ ವೇಸ್ಟೆಡ್, ಇಟ್ ಈಸ್ ಇನ್ವೆಸ್ಟೆಡ್. ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನು ತಾವೆಲ್ಲ ಬರಬೇಕು. ಇದೊಂದು ಸೌಭಾಗ್ಯ. ಮಾನವ ಹುಟ್ಟಿದ ಮೇಲೆ ಮಾನವ ಜನ್ಮಕ್ಕೆ ಇಂಥ ಭಕ್ತಿ ಸಾಗರವನ್ನು ನೋಡಿ ನಾವು ಭಕ್ತಿವಂತರಾಗಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ.